ಡಿನ್ನರು ಬ್ರೇಕ್ಫಾಸ್ಟು ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಜನ್ಜಿ ಮಾತಾಡಿದ್ರು. ಅದೇ ಜನ್ಜಿ ಯುವಕರು ಇಡೀ ರಾಜ್ಯದಲ್ಲಿ ಹೋರಾಟಕ್ಕಿಳಿದಿದ್ದಾರೆ. ಹೆಚ್ಚು ಕಡಿಮೆ 3 ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಮಾತ್ರ ಬಹಳ ಮಾತಾಡ್ತಾರೆ. ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮಾಡಿದ್ದು ಮಾತ್ರ ಒಂದೂ ಇಲ್ಲ. ಏನಾದರೂ ಕೇಳಿದರೆ ಇನ್ನೂ 2.5 ವರ್ಷ ಇದೆಯಂತೆ. ಈ ರೀತಿ ಒಂದು ಕೆಟ್ಟ ಸರ್ಕಾರವನ್ನು ಜನ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಆಡಳಿತಾತ್ಮಕ ಪರಿಣಾಮ ಬೀರಲ್ವ ಸರ್ ಪವರ್ ಶೇರಿಂಗ್ ಜಟಾಪಟಿ ನೋಡಿ. ಇವರ ವಿಶ್ವಾಸ ನಿರ್ವಹಣೆಯಿಂದ ಇಲ್ಲ, ಇವರ ಕಾದಾಟ ನಮಗೆ ಅವಶ್ಯಕತೆ ಇಲ್ಲ, ಜನರಿಗೂ ಅವಶ್ಯಕತೆ ಇಲ್ಲ. ನೀವು ಅಧಿಕಾರ ಹಂಚಿಕೆ ಮಾಡ್ತೀರಾ, ನೀವೇ ಇಟ್ಕೊಳ್ತೀರಾ, ಇದು ನಮ್ಮ ಪ್ರಶ್ನೆ ಅಲ್ಲ. ಆದರೆ ನಿಮ್ಮ ಈ ಗುದ್ದಾಟದಲ್ಲಿ ಜನ ಕಂಗಾಲಾಗಿದ್ದಾರೆ. ಅಭಿವೃದ್ಧಿ ಕುಂಠಿತ ಆಗಿದೆ. ಅಭಿವೃದ್ಧಿ ಅನ್ನೋದು ಇವತ್ತು ಅಭಿವೃದ್ಧಿನೇ ಕಂಡಿಲ್ಲ ಈ ರಾಜ್ಯ. ಇಂಥ ಪರಿಸ್ಥಿತಿ ಇದೆ. ಇದರಿಂದ ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆಗಳು, ದಲಿತರ ಸಮಸ್ಯೆಗಳು, ಒಳ ಮೀಸಲಾತಿಯನ್ನು ತೋರಿಸ್ಕೊಂಡೆ ಇವತ್ತು ಹುದ್ದೆಗಳನ್ನು ತುಂಬೋದನ್ನು ನಿಲ್ಲಿಸಿ ಅದರ ನೆಪ ಹೊಡ್ಡಿ ಇವತ್ತು ಮಾಡ್ತಾ ಇದ್ದೀರಿ. ಈ ಎಲ್ಲ ಇದಕ್ಕೆ ಉತ್ತರ ಕೊಡಲಾರ್ದೆ ಈಗ ಸರ್ಕಾರ ಪರಿತಪಿಸ್ತಾ ಇದೆ. ಯಾವುದೇ ಪ್ರಶ್ನೆ ಕೇಳಿದ್ರು ಆರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಡಿನ್ನರು ಬ್ರೇಕ್ಫಾಸ್ಟು ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಜನ್ಜಿ ಮಾತಾಡಿದ್ರು. ಅದೇ ಜನ್ಜಿ ಯುವಕರು ಇಡೀ ರಾಜ್ಯದಲ್ಲಿ ಹೋರಾಟಕ್ಕಿಳಿದಿದ್ದಾರೆ. ಹೆಚ್ಚು ಕಡಿಮೆ 3 ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಮಾತ್ರ ಬಹಳ ಮಾತಾಡ್ತಾರೆ. ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮಾಡಿದ್ದು ಮಾತ್ರ ಒಂದೂ ಇಲ್ಲ. ಏನಾದರೂ ಕೇಳಿದರೆ ಇನ್ನೂ 2.5 ವರ್ಷ ಇದೆಯಂತೆ. ಈ ರೀತಿ ಒಂದು ಕೆಟ್ಟ ಸರ್ಕಾರವನ್ನು ಜನ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಆಡಳಿತಾತ್ಮಕ ಪರಿಣಾಮ ಬೀರಲ್ವ ಸರ್ ಪವರ್ ಶೇರಿಂಗ್ ಜಟಾಪಟಿ ನೋಡಿ. ಇವರ ವಿಶ್ವಾಸ ನಿರ್ವಹಣೆಯಿಂದ ಇಲ್ಲ, ಇವರ ಕಾದಾಟ ನಮಗೆ ಅವಶ್ಯಕತೆ ಇಲ್ಲ, ಜನರಿಗೂ ಅವಶ್ಯಕತೆ ಇಲ್ಲ. ನೀವು ಅಧಿಕಾರ ಹಂಚಿಕೆ ಮಾಡ್ತೀರಾ, ನೀವೇ ಇಟ್ಕೊಳ್ತೀರಾ, ಇದು ನಮ್ಮ ಪ್ರಶ್ನೆ ಅಲ್ಲ. ಆದರೆ ನಿಮ್ಮ ಈ ಗುದ್ದಾಟದಲ್ಲಿ ಜನ ಕಂಗಾಲಾಗಿದ್ದಾರೆ. ಅಭಿವೃದ್ಧಿ ಕುಂಠಿತ ಆಗಿದೆ. ಅಭಿವೃದ್ಧಿ ಅನ್ನೋದು ಇವತ್ತು ಅಭಿವೃದ್ಧಿನೇ ಕಂಡಿಲ್ಲ ಈ ರಾಜ್ಯ. ಇಂಥ ಪರಿಸ್ಥಿತಿ ಇದೆ. ಇದರಿಂದ ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆಗಳು, ದಲಿತರ ಸಮಸ್ಯೆಗಳು, ಒಳ ಮೀಸಲಾತಿಯನ್ನು ತೋರಿಸ್ಕೊಂಡೆ
ಇವತ್ತು ಹುದ್ದೆಗಳನ್ನು ತುಂಬೋದನ್ನು ನಿಲ್ಲಿಸಿ ಅದರ ನೆಪ ಹೊಡ್ಡಿ ಇವತ್ತು ಮಾಡ್ತಾ ಇದ್ದೀರಿ. ಈ ಎಲ್ಲ ಇದಕ್ಕೆ ಉತ್ತರ ಕೊಡಲಾರ್ದೆ ಈಗ ಸರ್ಕಾರ ಪರಿತಪಿಸ್ತಾ ಇದೆ. ಯಾವುದೇ ಪ್ರಶ್ನೆ ಕೇಳಿದ್ರು ಆರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಡಿನ್ನರು ಬ್ರೇಕ್ಫಾಸ್ಟು ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಜನ್ಜಿ ಮಾತಾಡಿದ್ರು. ಅದೇ ಜನ್ಜಿ ಯುವಕರು ಇಡೀ ರಾಜ್ಯದಲ್ಲಿ ಹೋರಾಟಕ್ಕಿಳಿದಿದ್ದಾರೆ. ಹೆಚ್ಚು ಕಡಿಮೆ 3 ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಮಾತ್ರ ಬಹಳ ಮಾತಾಡ್ತಾರೆ. ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಮಾಡಿದ್ದು ಮಾತ್ರ ಒಂದೂ ಇಲ್ಲ. ಏನಾದರೂ ಕೇಳಿದರೆ ಇನ್ನೂ 2.5 ವರ್ಷ ಇದೆಯಂತೆ. ಈ ರೀತಿ ಒಂದು ಕೆಟ್ಟ ಸರ್ಕಾರವನ್ನು ಜನ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಆಡಳಿತಾತ್ಮಕ ಪರಿಣಾಮ ಬೀರಲ್ವ ಸರ್ ಇದು ಪವರ್ ಶೇರಿಂಗ್ ಜಟಾಪಟಿ? ನೋಡಿ, ನೀವು ಕೂಡ ಹಿಂದೆ ಸರಿದ್ರೆ ವಿಶ್ವಾಸ ನಿರ್ವಹಣೆಯಿಂದ ಇಲ್ಲ. ಇವರ ಕಾದಾಟ ನಮಗೆ ಅವಶ್ಯಕತೆ ಇಲ್ಲ, ಜನರಿಗೂ ಅವಶ್ಯಕತೆ ಇಲ್ಲ. ನೀವು ಅಧಿಕಾರ ಹಂಚಿಕೆ ಮಾಡ್ತೀರಾ, ನೀವೇ ಇಟ್ಕೊಳ್ತೀರಾ, ಇದು ನಮ್ಮ ಪ್ರಶ್ನೆ ಅಲ್ಲ. ಆದರೆ ನಿಮ್ಮ ಈ ಗುದ್ದಾಟದಲ್ಲಿ ಜನ ಕಂಗಾಲಾಗಿದ್ದಾರೆ. ಅಭಿವೃದ್ಧಿ ಕುಂಠಿತ ಆಗಿದೆ. ಅಭಿವೃದ್ಧಿ ಅನ್ನೋದು ಇವತ್ತು ಅಭಿವೃದ್ಧಿನೇ ಕಂಡಿಲ್ಲ ಈ ರಾಜ್ಯ. ಇಂಥ ಪರಿಸ್ಥಿತಿ ಇದೆ. ಇದರಿಂದ ಇವತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅನೇಕ ಸಮಸ್ಯೆಗಳಿವೆ. ರೈತರ ಸಮಸ್ಯೆಗಳು, ದಲಿತರ ಸಮಸ್ಯೆಗಳು, ಒಳ ಮೀಸಲಾತಿಯನ್ನು ತೋರಿಸ್ಕೊಂಡೆ ಇವತ್ತು ಹುದ್ದೆಗಳನ್ನು ತುಂಬೋದನ್ನು ನಿಲ್ಲಿಸಿ ಅದರ ನೆಪ ಹೊಡ್ಡಿ ಇವತ್ತು ಮಾಡ್ತಾ ಇದ್ದೀರಿ. ಈ ಎಲ್ಲ ಇದಕ್ಕೆ ಉತ್ತರ ಕೊಡಲಾರ್ದೆ ಈಗ ಸರ್ಕಾರ ಪರಿತಪಿಸ್ತಾ ಇದೆ. ಯಾವುದೇ ಪ್ರಶ್ನೆ ಕೇಳಿದ್ರು ಆರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ.